ಹಾಯ್ ಫ್ರೆಂಡ್ಸ್, ನಾನು ನಿಮ್ಗೆ ಹೇಳ್ತಿ ಕಾವೇರಿ. ಇವತ್ತು ಪಾಲಕ್ ರೈಸು ಕಾಂಬಿನೇಷನ್ ಆಗಿ ತುಪ್ಪರಿಕಾಯಿ ಬಜ್ಜಿ ಮಾಡೋಣ ಬರ್ರಿ. ತುಪ್ಪರಿಕಾಯಿ ಹೇಗಿರುತ್ತೆ ಅಂತಂದರೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಹೀಗಿರುತ್ತೆ, ಹೀರೆಕಾಯಿ ಥರ ಇರುತ್ತೆ, ಬಟ್ ತುಪ್ಪರಿಕಾಯಿ ಇದು ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಬರ್ತದೆ. ಪಲ್ಯನೂ ಮಾಡ್ಬೋದು ಇದರಲ್ಲಿ, ಬಟ್ ಪಲಾವ್ಗೆ ಪಾಲಕ್ ರೈಸ್ಗೆ ಕಾಂಬಿನೇಷನ್ ಆಗಿ ಬಜ್ಜಿ ಮಾಡೋಣ ನೋಡೋಣ ಬರ್ರಿ. ಫಸ್ಟ್ ಪಾಲಕ್ ರೈಸು ಎಣ್ಣೆ ಹಾಕಿದ್ದೀನಿ ಕುಕ್ಕರ್ಗೆ. ಮಸಾಲೆ ಐಟಮ್ ಪಲಾವ್ ಎಲೆ, ದಾಲ್ಚಿನ್ನಿ, ಲವಂಗ, ದೊಡ್ಡ ಏಲಕ್ಕಿ ತೊಗೊಂಡಿದ್ದೀನಿ. ಈಗ ಸದ್ಯಕ್ಕೆ ದೊಡ್ಡ ಏಲಕ್ಕಿ ಇಲ್ಲ ಅಂದರೆ ಸಣ್ಣ ಏಲಕ್ಕಿನೂ ಹಾಕ್ಕೋಬೋದು. ಆನಿಯನ್, ಉಳ್ಳಾಗಡ್ಡಿ, ಒಂದು ದೊಡ್ಡ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪದು ಫ್ರೈ ಆಗೋದು. ನಾರ್ಮಲ್ ನೀವು ಪಲಾವ್ ಹೇಗೆ ಮಾಡ್ತಿರಲ್ಲ ಹಾಗೆ. ಇದಕ್ಕೆ ರುಬ್ಬಕ್ಕೆ 2 ಟೊಮೆಟೊ, 4 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಅಲ್ಲ, ಬೆಳ್ಳುಳ್ಳಿ ಇದಿಷ್ಟು ಪೇಸ್ಟ್ ಮಾಡ್ಕೊಂಡು ಹಸಿದೆ ಪೇಸ್ಟ್ ಮಾಡ್ಕೊಂಡ್ಬಂದ್ಬಿಡಿ. ನೀರು ಹಾಕ್ಕೊಳ್ಳಿ, ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿಬಿಡಿ ನೋಡಿ. ಈ ಪೇಸ್ಟ್ನ ಒಗ್ಗರಣೆಗೆ ಹಾಕ್ಬಿಡೋದು. ಸ್ವಲ್ಪ ಫ್ರೈ ಆಗಲಿ. ನಂತರ ಪಾಲಕು ರುಬ್ಕೋಬೇಕು. ಮಸಾಲೆಗೆ ಉಪ್ಪು, ಅರಿಶಿನ ಪುಡಿ ಹಾಕ್ಬಿಡೋಣ. ಉಪ್ಪು ಅರಿಶಿನ ಪುಡಿ ಹಾಕಿ ಅದು ಸ್ವಲ್ಪ ಫ್ರೈ ಆಗೋ ತನಕ ನಾವು ಪಾಲಕ್ ರುಬ್ಕೊಂಬರಕ್ಕಾಗ್ತದೆ. ಪಾಲಕ್ ರೈಸು ತುಂಬ ಸಿಂಪಲ್. ಅದು ನೀವು ವೆಜಿಟೇಬಲ್ ಹಾಕ್ಬೋದು, ಬಟ್ ಬಜ್ಜಿ ಕಾಂಬಿನೇಷನ್ ಇರೋದ್ರಿಂದ ಪಾಲಕ್ ರುಬ್ಬಿ ಹಾಕಿಬಿಡಿ. ಬರೀ ಪಾಲಕ್ ಅಷ್ಟೇ. ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ, ಭಾಳ ಬೇಗ ಆಗ್ತದೆ ಇದು. ನಾವು ವೆಜಿಟೇಬಲ್ ಅದಕ್ಕೆ ಹಾಕಿಲ್ಲ, ಬಜ್ಜಿ ಇರೋ ಸೈಡಿಗೆ ನಡೀತದ ಅಂತೆ. 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನಾವು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಸೊ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಅಕ್ಕಿ ತೊಳ್ಕೊಂಡು ಇಟ್ಕೊಂಡಿದ್ದೆ, ಅದನ್ನ ಹಾಕ್ತಾಯಿದ್ದೀನಿ. ಕುಕ್ಕರಿಗೆ 3 4 ವಿಸಲ್ ಆಗಲಿ, ಬಜ್ಜಿ ಮಾಡೋಣ. ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ನಾನು. ಇದು ಕೊತ್ತಂಬರಿ, ಅದಕ್ಕೆ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಸ್ಪೈಸಸ್ ನೋಡಿ ಹಾಕ್ಕೊಳ್ಳಿ. ಪಾಲಕ್ ರೈಸಿಗೂ ಮೆಣಸಿನ್ಕಾಯಿ ಹಾಕಿದ್ದೀವಿ, ಹಾಗಾಗಿ ನೋಡಿಕೊಳ್ಳಿ. ಅದೇ ಸೇಮ್ ಪೇಸ್ಟ್ನ ರುಬ್ಕೊಂಡು ಕಡಲೆಟ್ಟಿಗೆ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ, ಅಲ್ಲ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ. ಈಗ ಇದಕ್ಕೆ ಅರಿಶಿನ, ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳ್ಳಿ. ಸಿಂಪಲ್, ಪಟಾಪಟ್ ಆಗಿಬಿಡ್ತದೆ. ಸ್ವಲ್ಪ ಸೋಡಾ ಪುಡಿ ಹಾಕ್ತಾಯಿದ್ದೀನಿ. ಇದು ಸಣ್ಣಗೆ ತುಪ್ಪರಿಕಾಯಿ ತೋರಿಸಿದ್ನಲ್ಲ ನಿಮಗೆ, ಅದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಂಡ್ಮೇಲೆ ಅದನ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಬೇಗ ಆಗುತ್ತೆ, ಏನು ಬೇರೆ ಸಾಮಾನು ಇರಬೇಕಂತಿಲ್ಲ, ಏನಿಲ್ಲ, ಮನೆಯಲ್ಲಿರೋ ಸಾಮಾನಲ್ಲೇ ಆಗೋಗುತ್ತೆ. ಸ್ವಲ್ಪ ಕ್ರಿಸ್ಪಿ ಆಗೋಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ, 1-2 ಸ್ಪೂನು. ಅಕ್ಕಿ ಹಿಟ್ಟು ಹಾಕಿದರೆ ಹಾರ್ಡ್ ಆಗ್ತವೆ, ಹಾಗಾಗಿ ನಾನು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಇಲ್ಲ ಅಂದರೆ ಬಜ್ಜಿ ತುಂಬ ಸಾಫ್ಟ್ ಆಗಿಬಿಡ್ತವೆ. ತುಪ್ಪರಿಕಾಯಿ ತುಂಬ ಮಿದು ಇರುತ್ತೆ ಅಂತ ಹೇಳಿದ್ನಲ್ಲ ನಾನು, ಹಾಗಾಗಿ ಭಾಳ ಸಾಫ್ಟ್ ಮೇಲೆ ಕ್ರಂಚಿ ಸ್ವಲ್ಪ ಬೇಕಂದರೆ ಸ್ವಲ್ಪ ಕಾರ್ನ್ಫ್ಲೋರ್ ನೋಡಿ. ಈ ರೀತಿ ನೀವು ಆನಿಯನ್ ಬಜ್ಜಿ ಬಿಡ್ತಿರಲ್ಲ, ಅದೇ ರೀತಿ ಬಿಟ್ಕೊಂಬಂದರೆ ಆಯಿತು. ಟ್ರೈ ಮಾಡಿರಿ, ಭಾಳ ಈಸಿ ಇರುತ್ತೆ. ಟ್ರೈ ಮಾಡಾದ್ಮೇಲೆ ನನಗೊಂದ್ಸಲ ಹೇಳ್ರಿ ಹೇಗೆ ಬಂದು ಬಜ್ಜಿ ನೀವು ಅಂತೇಳಿ ನೋಡಿ. ಭಾಳ ಗಟ್ಟಿ ಕಲಿಸ್ಕೋಬೇಡಿ, ಭಾಳ ತಿಳುನು ಮಾಡಬೇಡಿ. ರೆಡಿ ಪಾಲಕ್ ರೈಸ್ ಕಾಂಬಿನೇಷನ್ ತುಪ್ಪರಿಕಾಯಿ ಬಜ್ಜಿ. ಟ್ರೈ ಮಾಡಿರಿ.